ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಪ್ರಾರಂಭದಲ್ಲೇ ಹೇಳ್ತಾ ಇದ್ದೇನೆ, ಸೂಪರ್ ಆಗಿದೆ ನಿಮ್ಮ ದಿನ, ನಿಜಕ್ಕೂ ಚೆನ್ನಾಗಿದೆ. ಕರ್ಕಾಟಕ ರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಮುಂದಿನ ದಿನಮಾನಗಳಲ್ಲಿ ಬಹಳ ಚೆನ್ನಾಗಿದೆ. ಇಷ್ಟು ದಿವಸದ ನಿಮ್ಮ ಒಂದು ಕಾತುರತೆ ಸೂಪರ್. ನೀವು ಅನುಸರಿಸ್ತಾ ಇರ್ತಕ್ಕಂಥದ್ದು, ಅನುಭವಿಸ್ತಾ ಇರ್ತಕ್ಕಂಥ ಪರಿಸ್ಥಿತಿ ಎಲ್ಲವೂ ಕೂಡ ಟಾಪ್ 1, ತುಂಬ ಚೆನ್ನಾಗಿದೆ. ಕರ್ಕಾಟಕ ರಾಶಿನಲ್ಲಿರ್ತವ್ರ ಕೆತ್ತವರಿಗೆ ನೆಮ್ಮದಿ ಇದೆ. ಗುರುಗ್ರಹದ ಸಂಪೂರ್ಣ ಕೃಪಾಶೀರ್ವಾದ ಇದೆ ನಿಮಗೆ. ಗುರು ತಮ್ಮನ್ನು ನೋಡ್ತಾ ಇರ್ತಕ್ಕಂಥದ್ದಿದೆ, ಬಹಳ ವಿಶೇಷವಾಗಿ ಗುರುಗಳ ಅನುಗ್ರಹ ನಿಮಗಿದೆ. ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸಮಯ ಅಂತಲೇ ಹೇಳ್ಬೋದು. 2026ರ ಪ್ರಾರಂಭದ ದಿನಗಳು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಬಹಳ ನೆಮ್ಮದಿಯನ್ನು ತಂದುಕೊಡುತ್ತೆ. ಗುರುಗಳೇ, ನೀವು ಹಿಂಗೆ ಹೇಳ್ಬಿಟ್ರಾ, ಇನ್ನು ನಾವು ಆರಾಮಾಗಿರ್ಬೋದಾ, ಏನು ಪ್ರಾಬ್ಲಮ್ ಇಲ್ವಾ? ಅಲ್ಲೇ ನಾವು ಇಡ್ಬೋದು. ಯಾಕೆ ಅಂತಂದರೆ, ಮನುಷ್ಯನಿಗೆ ಸಂತೋಷ ಬಂದಾಗ, ಸುಖ ಬಂದಾಗ, ಶಾಂತಿ ಬಂದಾಗ ನಾವೆಲ್ಲವನ್ನು ಕೂಡ ಮರೆತು ಕುತ್ಕೊಂಡ್ಬಿಡ್ತೀವಿ. ಅದೇ ಒಂಚೂರು ಸಂಕಷ್ಟ ಬರಲಿ, ಸಂಕಟ ಬಂದಾಗ ವೆಂಕಟರಮಣ ಅಂತಂದಂಗೆ ಸಮಸ್ಯೆ ಬಂದಾಗ ಮಾತ್ರ ನಾವು ಭಗವಂತನ ಪಾದ ಹಿಡಿದ್ರೆ ಹೇಗೆ? ಸಂತೋಷ ಕೊಟ್ಟಿದ್ದು ಅವನೇ ತಾನೇ, ಅವನನ್ನೇ ನಾವು ಮರೆತು ಬಿಟ್ರೆ ಹೇಗೆ? ಹಾಗಾಗಿ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಮತ್ತಿಷ್ಟು ದೈವ ಕಾರ್ಯಗಳನ್ನು ಮಾಡಬೇಕು, ದೇವರ ಪೂಜಾನುಷ್ಠಾನಗಳಲ್ಲಿ ನಿರತರಾಗಬೇಕು, ಭಕ್ತಿ ಭಾವನೆ ಎಂಬತಕ್ಕಂಥದ್ದು ಜಾಸ್ತಿ ಆಗಬೇಕು. ಮನುಷ್ಯನಿಗೆ ಯಾವಾಗ ಅತೀತವಾಗಿರತಕ್ಕಂಥ ಹಣಕಾಸಿನ ಆವಾಹನೆ ಆಗೋಗುತ್ತೋ ಅದೆಲ್ಲದರ ಜೊತೆ ಬ್ಯಾಕ್ ಎಂಡಲ್ಲಿ ಭಗವಂತ ಇದೆಲ್ಲ ಕಳಿಸ್ಕೊಡ್ತಾನೆ. ಏನಪ್ಪ, ನಾನು ನಂದು ಎಂಬತಕ್ಕಂಥದ್ದು ತುಂಬಿ ತುಳುಕ್ತಾ ಇರುತ್ತೆ. ಹಾಗಾಗಿ ಭಗವಂತ ಏನೋ ಕಳಿಸ್ತಾನೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಭಗವಂತ ಕಳಿಸೋದ್ರಲ್ಲಿ ಎಲ್ಲವೂ ಕೂಡ ನಿಮ್ಮನ್ನು ಪರೀಕ್ಷೆ ಮಾಡೋ ರೀತಿ ಇರುತ್ತೆ. ಭಗವಂತ ಒಳ್ಳೆಯ ಸಮಯನೂ ಕರುಣಿಸ್ತಾನೆ, ಕೆಟ್ಟ ಸಮಯನೂ ಕೂಡ ಕರುಣಿಸ್ತಾನೆ. ಯಾವ ಸಮಯದಲ್ಲಿ ನಾವು ಹೇಗೆ ತಲೆಬಾಗಿ ನಿಲ್ತೀವಿ ಭಗವಂತನ ಮುಂದೆ ಅನ್ನೋದನ್ನು ನಾವು ಜೋಪಾನವಾಗಿ ಕಂಡುಕೊಳ್ಬೇಕು. ಹಾಗಾಗಿ ಕರ್ಕಾಟಕ ರಾಶಿನಲ್ಲಿರ್ತಕ್ಕಂಥವ್ರಿಗೆ ತಮ್ಮ ಒಂದೇ ಕಿವಿ ಮಾತು, ತಾವು ಈಗ ಭಕ್ತಿ ಪ್ರಧಾನವಾಗಿ ದೇವರ ಪೂಜಾನುಷ್ಠಾನದಲ್ಲಿ ನಿಯಮ ನಿಷ್ಠೆಗಳನ್ನು ಸರಿಸಮ ಪ್ರಮಾಣವಾಗಿ ಪಾಲಿಸ್ತಾ ಮುನ್ನಡೆದಿದ್ದೆ ಆದರೆ ಕರ್ಕಾಟಕ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಮತ್ತಿಷ್ಟು ಕೆಲಸಗಳು ಕಾರ್ಯಸಿದ್ಧಿ ಆಗುತ್ತೆ. ತಾವು ಟೆನ್ಷನ್ ಮಾಡ್ಕೊಳ್ಳತಕ್ಕಂಥ ಅವಶ್ಯಕತೆ ಇಲ್ಲ. ಭಗವಂತನ ಅನುಗ್ರಹ ನಿಮಗಿದೆ. ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಆಗಿರ್ಬೋದು, ಹಣಕಾಸಿನ ವಿಚಾರದಲ್ಲಿ ಲೇವಾದೇವಿ ಆಗಿರ್ಬೋದು, ಕೋರ್ಟು ಕೇಸಿನ ಸಮಸ್ಯೆಗಳಿರ್ತಕ್ಕಂಥದ್ದಾಗಿರ್ಬೋದು. ಎಷ್ಟೋ ಕಡೆ ಏನಾಗೋಗುತ್ತೆ ಅಂತಂದರೆ ಈ ಒಂದು ಕೋರ್ಟು ಕೇಸಿನ ಸಮಸ್ಯೆಗಳಲ್ಲಿ ಟೆನ್ಷನ್ನೇ ಜಾಸ್ತಿ ಆಗೋಗುತ್ತೆ. ಹಾಗಾಗಿ ಇದೆಲ್ಲದರಲ್ಲೂ ಕೂಡ ಒಂದು ಸಮಾಧಾನ ಸಿಗುತ್ತೆ. ಇವತ್ತಿನ ದಿವಸ ಎಷ್ಟೋ ಜನ ಬಡವರು, ಬಡ ಮಕ್ಕಳು ಕೆಲಸ ಕಾರ್ಯ ಇಲ್ಲದಿರ ಒದ್ದಾಡ್ತಾ ಇದ್ದೀರಿ. ತಮ್ಮೆಲ್ಲರಿಗೂ ಕೂಡ ಒಂದು ಕೆಲಸ ಸಿಗುವಂಥದ್ದಾಗತ್ತೆ. ಭಗವಂತನ ಅನುಗ್ರಹ ನಿಮಗಿದೆ, ಯಾಕೆ ತಲೆ ಕೆಡಿಸ್ಕೋತೀರಾ? ಎಷ್ಟೋ ಜನಕ್ಕೆ ಮನಸ್ಸಿಗೆ ನೋವಿದೆ, ಎಷ್ಟೋ ಜನಕ್ಕೆ ನನ್ನನ್ನು ಮಾತಾಡಬೇಕು ಎಂಬತಕ್ಕಂಥ ಒಂದು ಹಂಬಲ ಇದೆ. ಇದೆಲ್ಲದರ ಮಧ್ಯೆ ನಾನು ತಮ್ಮೆಲ್ಲರಿಗೂ ಕೂಡ ಒಂದು ವಿಚಾರ ತಿಳಿಸ್ತೀನಿ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ. ಭಗವಂತನ ಅನುಗ್ರಹ ನಿಮಗಿದೆ. ಕರ್ಕಾಟಕ ರಾಶಿನಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬ ಯುವಕನೂ ಕೂಡ ಭಕ್ತಿ ಶ್ರದ್ಧೆಯಿಂದ ತಾವು ಮುಂದುವರೆದಿದ್ದೆ ಆದರೆ ಅಂದುಕೊಂಡಿರ್ತಕ್ಕಂಥ ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆಯನ್ನು ಮಾಡಿ. ಮೊದಲು ನಾವು ಮಾಡ್ತಕ್ಕಂಥ ತಪ್ಪು ಕೆಲಸ ಏನಪ್ಪ ಅಂತಂದರೆ ನಮ್ಮ ಮನೆ ದೇವರನ್ನು ಮರೆತು ಬಿಡ್ತೀವಿ. ನಮಗೆ ಇಷ್ಟ ದೇವತೆಗಳು 1000 ಇರಲಿ, ನನಗೆ ಇವಾಗ ಅಯ್ಯಪ್ಪ ಸ್ವಾಮಿ ಇಷ್ಟ, ನನಗೆ ವೆಂಕಟೇಶ್ವರ ಸ್ವಾಮಿ ಇಷ್ಟ, ನನಗೆ ಮಂಜುನಾಥ ಸ್ವಾಮಿ ಇಷ್ಟ, ಯಾವ ದೇವ್ರು ಇಷ್ಟ ಆಗಲಿ, ಯಾವುದೋ ಒಂದು ಸಾನ್ನಿಧ್ಯಕ್ಕೆ ಹೋಗಿರ್ತೀವಿ, ಆ ಸಾನ್ನಿಧ್ಯಕ್ಕೆ ಹೋಗಿ ಬಂದಮೇಲೆ ನಮ್ಗೆ ಆ ಕೆಲಸ ಆಗೋಗುತ್ತೆ. ಇಲ್ಲಪ್ಪ, ನಾವು ಮನೆ ದೇವ್ರನ್ನ ಮರೆತು ನಾವು ಪೂಜೆ ಮಾಡೋದೆಲ್ಲ ಈತನಿಗೆ. ನಿಮ್ಮ ಸಮಸ್ಯೆಗಳು ದೂರ ಆಗಬೇಕು. ನೀವು ಆ ಕ್ಷೇತ್ರಕ್ಕೆ ಹೋಗಬೇಕು ಅಂತಂದರೆ ಕಾರಣೀಭೂತರು ಯಾರು? ಕಾರಣ ಯಾರು? ನಿಮ್ಮ ಮನೆ ದೇವರು. ಅವರನ್ನೇ ಮರೆತು ಬಿಟ್ಟರೆ ಹೇಗೆ? ಪ್ರತಿಯೊಬ್ಬರೂ ಕೂಡ ಆಲೋಚನೆ ಮಾಡಬೇಕು. ಇದನ್ನು ಮೊದಲು ಮನೆ ದೇವರಿಗೆ ಆದ್ಯತೆಯನ್ನು ಕೊಡಬೇಕು. ಈಗ ಪ್ರತಿ ಪೂಜೆನಲ್ಲೂ ಕೂಡ ಗಣಪನಿಗೆ ಏನಕ್ಕಷ್ಟು ಆದ್ಯತೆ ಕೊಡ್ತೀವಿ? ಆದಿಪೂಜಿತನು ಅಗ್ರಗಣ್ಯನು ಅಂತ ಏನಕ್ಕೆ ಹೇಳ್ತೀವಿ? ಗಣಪನ್ನ. ಯಾಕೆ ಅಂತಂದರೆ ಏನೇ ಕೆಲಸ ಆದ್ರೂ ಕೂಡ ನಿರ್ವಿಘ್ನವಾಗಿ ಆಗಬೇಕು. ಹಾಗಾಗಿ ಗಣಪನ ಆರಾಧನೆಯ ಜೊತೆಗೆ ಮನೆ ದೇವರನ್ನು ಪ್ರಾರ್ಥನೆಯನ್ನು ಮಾಡಿ ತಾವು ಮುಂದುವರೆದಿದ್ದೆ ಆದರೆ ಖಂಡಿತ ತಾವು ಅಂದ್ಕೊಂಡಿರೋ ಕೆಲಸ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ.